ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಒಂದು ಉದ್ದೇಶ ಏನಂದರೆ, ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ. ಏನಂತ ಅಂದರೆ 18/6/2026 ಅಂದರೆ ನಿನ್ನೆ ದಿನ ಒಂದು ಕರ್ನಾಟಕ ರಾಜ್ಯ ಪತ್ರ ಅಲ್ವಾ, ಕರ್ನಾಟಕ ಸರ್ಕಾರದಿಂದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವತಿಯಿಂದ ಒಂದು ಕರ್ನಾಟಕ ರಾಜ್ಯ ಪತ್ರ ಹೊರಡಿಸಲಾಗಿದೆ. ಸೊ ಇದನ್ನು ಕೆಲವೊಬ್ಬರಷ್ಟೇ, ಎಲ್ರಿಗೂ ಅಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗಿರುತ್ತೆ. ಕೆಲವೊಬ್ಬರು ಫ್ರೆಷರ್ಸಿಗೆ ಗೊತ್ತಿರಲ್ಲ, ಅವ್ರಿಗೆ ಮಾತ್ರ ಈ ಒಂದು ವಿಡಿಯೋ ಅನ್ವಯಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕರ್ನಾಟಕ ರಾಜ್ಯ ಪತ್ರವನ್ನು, ಅದರಲ್ಲಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸಿದಾಗ HSTR ವೃಂದ ಮತ್ತು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು C&R ರೂಲು ಆಗಿರುತ್ತದು ಅಲ್ವಾ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು C&R ರೂಲ್ ಬಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲೆಕ್ಚರರ್ ಆಗಿ ನೇಮಕಾತಿ ಆಗುವಂಥವರಿಗೂ ಕೂಡ ಅಲ್ವಾ, ಪದವಿ ಪೂರ್ವ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ C&R ರೂಲು ನಿನ್ನೆ ಒಂದು ಬಿಡುಗಡೆ ಆಗಿದೆ. ಈ ಒಂದು 2 C&R ರೂಲು ನಿನ್ನೆ 18ನೇ ತಾರೀಕು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಲಾಗಿದ್ದು, ಇದನ್ನು ಕೆಲವರು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ನೋಟಿಫಿಕೇಷನ್ನೇ ಬಿಡಲಾಗಿದೆ ಅಂಥೇಳಿ ಕನ್ಫ್ಯೂಷನ್ ಮಾಡ್ಕೊತಿದ್ದಾರೆ. ಕೆಲವೊಬ್ಬರಷ್ಟೇ, ಎಲ್ರಿಗೂ ಹೇಳ್ತಾ ಇಲ್ಲ. ಗೊತ್ತಿಲ್ಲದಿರೋರು ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಏನಿಲ್ಲ, ಅದು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. HSTRಗೆ ಸಂಬಂಧಪಟ್ಟಂತೆ ಹಿಂದೆ 2015ನಲ್ಲಿ ಏನು ವೃಂದ ಮತ್ತು ನೇಮಕಾತಿ ಇತ್ತು, ಅದನ್ನು ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಇವಾಗ 2026ನೇ ಸಾಲಿಗೆ ಹೊಸದಾಗಿ ಒಂದು ಡ್ರಾಫ್ಟನ್ನು ಬಿಡುಗಡೆ ಮಾಡಲಾಗಿದೆ. ಯಾವುದಕ್ಕೋಸ್ಕರ? ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಸಂಬಂಧ ಈ ಒಂದು ಡ್ರಾಫ್ಟ್ ಅಷ್ಟೇ. ಇದು ಫೈನಲ್ ಅಲ್ಲ. ಈ ಒಂದು ಕರಡು ಪ್ರತಿಯನ್ನು ಬಿಡಲಾಗಿದ್ದು ಯಾವುದಕ್ಕೋಸ್ಕರ? ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೋಸ್ಕರ. ಇದನ್ನು ಅಬ್ಜೆಕ್ಷನ್ಗೂ ಕೂಡ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಏನು ಈ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರಡು ನಿಯಮಗಳಿದೆ, ಅದನ್ನು ಯಾರಾದರೂ ಅಬ್ಜೆಕ್ಷನ್ ಮಾಡಲಿಕ್ಕೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಆ 1 ವೀಕಲ್ಲಿ ಏನೆಲ್ಲ ಅಬ್ಜೆಕ್ಷನ್ನು ಫೈಲ್ ಆಗುತ್ತೆ ಅವುಗಳನ್ನೆಲ್ಲ ಪರಿಶೀಲನೆ ಆದ ಅನಂತರ ಏನು ಮಾಡ್ತಾರೆ, ಸ್ವಲ್ಪ ದಿನದ ನಂತರ ಎಲ್ಲ ಪ್ರೋಸೆಸ್ಸನ್ನು ಕಂಪ್ಲೀಟ್ ಆದಮೇಲೆ ನೋಟಿಫಿಕೇಷನನ್ನು ಬಿಡೋವಂಥದ್ದಾಗಿರುತ್ತೆ. ಸೊ ಇದು ಏನದು HSTR ಮತ್ತು PU ಕಾಲೇಜು ನೇಮಕಾತಿ, PU ಕಾಲೇಜು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಕರಡು ಪ್ರತಿ ಅಥವಾ ವೃಂದ ಮತ್ತು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಕರಡು ಪ್ರತಿಯಾಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಅಲ್ಲ. ನೋಟಿಫಿಕೇಷನ್ ಮಾಡಲಿಕ್ಕೆ ಒಂದಷ್ಟು ಟೈಮ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನಂತರ ಟೈಮ್ ನಂತರದಲ್ಲಿ ಏನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಆ ನಂತರದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ನೋಟಿಫಿಕೇಷನ್ ಅಂತ ಯಾರೂ ತಪ್ಪಾಗಿ ಭಾವಿಸೋಕೆ ಹೋಗಬೇಡ್ರಿ. ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು. ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ಇದೇ ಒಂದು ಉದ್ದೇಶ ಆಗಿತ್ತು ಅಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಒಂದು ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಅದರ ಜೊತೆಯಲ್ಲಿ ಈ ಒಂದು ಟೆಲಿಗ್ರಾಮ್ ಆ್ಯಪಲ್ಲೂ ಕೂಡ ನಮ್ಮ ಒಂದು ಗ್ರೂಪ್ ಇದೆ. ಸೊ ಅದಕ್ಕೂ ಕೂಡ ಜಾಯ್ನ್ ಆಗಿ. ನೆಕ್ಸ್ಟು ಈ ಎಲ್ಲ ಸಮಸ್ಯೆಗಳ ನಂತರದಲ್ಲಿ ಟೆಲಿಗ್ರಾಮ್ ಚಾನಲ್ ರಿಓಪನ್ ಆಗುತ್ತೆ, ಆವಾಗ ಆ ಒಂದು ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಫರ್ದರ್ ಇನ್ಫಾರ್ಮೇಷನ್ ಕೂಡ ಅದರಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಡೌಟ್ಸ್ ಇತ್ತು ಅವರಿಗೆ ಈ ಒಂದು ವಿಡಿಯೋದಿಂದ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನಿತರ ಹೆಚ್ಚಿನ ಒಂದು ಅಪ್ಡೇಟ್ಸ್ಗಾಗಿ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದ. ಸ್ಟಡಿ ವೆಲ್. ಆಲ್ ದ ವೆರಿ ಬೆಸ್ಟ್ ಟು ಆಲ್.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.